टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ಕದನ ವಿರಾಮ ಘೋಷಣೆ ಆಗಿದೆ. ಕದನ ವಿರಾಮ ಘೋಷಣೆಯಾಗಿ 4 ದಿವಸಗಳು ಕಳೆದಿದೆ. 4 ದಿವಸಗಳ ಬಳಿಕ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜನಜೀವನ ಸಹಜ ಸ್ಥಿತಿಯತ್ತ ಮರಳುತ್ತಿದೆ. ಕಳೆದ 2 ದಿವಸಗಳಿಂದಲೇ ಜನರು ಹೊರಬರಲಿಕ್ಕೆ ಶುರು ಮಾಡಿದರು. ಈಗ ಇನ್ನಷ್ಟು ಹೆಚ್ಚಿನದಾಗಿ ಹೊರಗಡೆ ಬರ್ತಾ ಇದ್ದಾರೆ. ಮತ್ತು ಮುಖ್ಯವಾಗಿ ದಾಲ್ ಸರೋವರದ ಬಳಿ ನಾನಿದ್ದೇನೆ. ಶ್ರೀನಗರದ ದಾಲ್ ಸರೋವರ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥ ತೋರಿಸುವಂಥ ಪ್ರಯತ್ನ ನೋಡ್ಬೋದು. ಈಗಾಗಲೇ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ ಮತ್ತು ಜನರು ಕೂಡ ಹೊರಗಡೆ ಬರ್ತಾ ಇದ್ದಾರೆ. ಶಾಲೆ ಕಾಲೇಜುಗಳು ಕೂಡ ಓಪನ್ ಆಗಿರುವಂತಹದ್ದು, ಮಕ್ಕಳುಗಳು ಕೂಡ ಶಾಲೆಗಳಿಗೆ ಹೋಗ್ತಿರುವಂತಹದ್ದು ಮತ್ತು ಒಂದು ರೀತಿಯ ಸಹಜ ಸ್ಥಿತಿ ಅಂತ ಮಾಡ್ತಾರೆ. ಆದರೆ ಈ ಹಿಂದೆ ಇದ್ದಷ್ಟು ಪ್ರವಾಸಿಗರು ಶ್ರೀನಗರಕ್ಕೆ ಬರ್ತಾ ಇಲ್ಲ, ಕಾಶ್ಮೀರಕ್ಕೆ ಬರ್ತಾ ಇಲ್ಲ. ಪಹಲ್ಗಾಮ್ ದಾಳಿಯ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರೀ ಕಡಿಮೆ ಆಗಿರುವಂತಹದ್ದು. ಇಲ್ಲಿನ ಬೋಟ್ ನಡೆಸೋರಿಗಾಗಿರ್ಬೋದು, ಇಲ್ಲಿ ವಾಹನ ಚಾಲಕರಿಗಾಗಿರ್ಬೋದು ಕೆಲಸ ಕಡಿಮೆ ಆಗಿದೆ. ಅಂದರೆ ಪ್ರವಾಸಿಗರು ಬರದೇ ಇರೋದ್ರಿಂದ ಕೆಲಸ ಕಡಿಮೆ ಆಗಿದೆ. ನೋಡ್ಬೋದು ಪಾರ್ಕಿಂಗ್ನಲ್ಲಿ ಗಾಡಿಗಳೆಲ್ಲ ಹಾಗೆ ನಿಂತಿವೆ. ಏನು ಬಾಡಿಗೆ ಹೊಡೆಯುವಂಥ ಗಾಡಿಗಳೇನಿದೆ, ಕಾರ್ಗಳು ಎಲ್ಲ ಕೂಡ ಹಾಗೆ ನಿಂತಿವೆ. ಇಲ್ಲಾಂದ್ರೆ ಇಷ್ಟೊತ್ತಿಗಾಗಲೇ ಅವೆಲ್ಲ ಕೂಡ ಇಲ್ಲಿ ಎಲ್ಲ ಖಾಲಿ ಇರ್ತಿತ್ತು. ಅಂದರೆ ಪ್ರವಾಸಿಗರು ಬಂದಿದ್ರೆ ಅವ್ರನ್ನ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಿದ್ರು. ಗುಲ್ಮಾರ್ಗ್, ಸೋನ್ಮಾರ್ಗ್ ಈ ಕಡೆ ಎಲ್ಲ ಕರ್ಕೊಂಡು ಹೋಗ್ತಿದ್ರು. ಈಗ ನಮ್ಮ ಜೊತೆ ರಾಜಸ್ಥಾನದಿಂದ ಬಂದಿರತಕ್ಕಂಥ ಒಂದಷ್ಟು ಪ್ರವಾಸಿಗರಿದ್ದಾರೆ. ಅವರ ಅನುಭವಗಳನ್ನ ಕೇಳ್ತಾ ಹೋಗೋಣ. भैया सीज फायर हो गए और पहलगाम अटैक होने के बाद भी आप इधर आ रहे हैं, आपको डर नहीं है? कैसे? नहीं, हम 3-4 दिन से यहाँ पे आए हुए हैं ग्वालियर से. यहाँ का माहौल अभी तो बहुत अच्छा है. अभी हम गुलमर्ग वगैरह भी जा रहे हैं, तो सभी कुछ बढ़िया चल रहा है यहाँ. यहाँ की क्या है, आर्मी बहुत सपोर्टिव है और अगर रात में भी जा रहे हैं तो वो कहते हैं कि ना फोटो खिंचवा लो और अपने होटल में आप जाइए. तो यहाँ पे माहौल अब अच्छा है, स्थिर है माहौल. कल रात को बहुत सारे टूरिस्ट प्लेसेस बंद है इधर. आप कहाँ कहाँ जा रहे हैं? अभी हम गुलमर्ग जा रहे हैं, पहलगांव जाएंगे. काफ़ी जो खुले हैं यहाँ अवेलेबिलिटी मिलेगी वहाँ पे जाएंगे. रात को लाल चौक पे थे. क्या सर, सीज फायर होने के बाद इधर माहौल कैसा है, आपको कैसा लग रहा है इधर? नहीं, माहौल तो बहुत शांतिपूर्ण है, कोई दिक्कत नहीं है. हमारी आर्मी फोर्सेस, सीआरपीएफ वगैरह सारे जवान लोग हमारी रक्षा कर रहे हैं और कोई इसमें इशू नहीं आ रहा है. आराम से घूमने के लिए सारी जगह भी खुली हैं. अभी हम 3-4 दिन से यहाँ पे हैं. हम लोग कपल्स आए थे अब हम लोग गुलमर्ग जा रहे हैं, फिर पहलगांव जाएंगे. तो सारी ओपन है, सारी चीज़ें क्रियान्वित हो रही हैं, कोई दिक्कत नहीं. ये जंग का बीच में भी आप इधर काश्मीर क्यों प्लान किया? जंग चल रहा था इधर. क्योंकि हम किसी से डरते नहीं है और हमें आना था, देखने आता है. क्योंकि जब टाइम होता है जब भी आना होता है, तो मैं जिसको भी आना है अभी आ सकते हैं. सेफ है ये बहुत और बहुत अच्छी जगह है. प्लीज़ सभी लोग आइए. ರಂಗನಾಥ್, ಪ್ರವಾಸಿಗರು ಕೂಡ ಇದನ್ನು ಹೇಳ್ತಿರೋದು. ಕಾಶ್ಮೀರದಲ್ಲಿ ಈಗ ಸೇಫ್ ಇದೆ, ಮತ್ತು ಸೇನೆ ಸಂಪೂರ್ಣವಾಗಿ ರಕ್ಷಣೆಯನ್ನು ಕೊಡ್ತಿದೆ, ಯಾವುದೇ ರೀತಿಯಾದಂಥ ಭಯ ಇಲ್ಲ ಅನ್ನುವಂಥದ್ದನ್ನು ರಾಜಸ್ಥಾನದಿಂದ ಬಂದಿರತಕ್ಕಂಥ ಪ್ರವಾಸಿಗರು ಕೂಡ ಹೇಳ್ತಾ ಇರುವಂಥದ್ದು.